ಸುಸ್ವಾಗತ ಫ್ರೆಂಡ್ಸ್. ನೋಡಿ, ಇವತ್ತು ಈ ಥರ ಫ್ಲವರ್ ಮಾಡೋದನ್ನು ಕಲಿಯೋಣ. ಇದನ್ನು ನೀವು ತೋರಣಕ್ಕೂ ಯೂಸ್ ಮಾಡ್ಬೋದು, ಕೀ ಚೈನ್ ಥರನೂ ಯೂಸ್ ಮಾಡ್ಬೋದು. ಕೀ ಚೈನ್ ಥರ ಮಾಡ್ಕೊಳ್ಳೋಕ್ಕೆ ಒಂದು ರೌಂಡನ್ನ ನೀವು ಕಡಿಮೆ ಹಾಕ್ಕೋಬೇಕಷ್ಟೇ. ನಾನು ಕೆಳಗಡೆ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಕಲರು, ಒಂದು ಸೀಸರು, ಸೂಜಿ, ಒಂದು ಕ್ರೋಶ ಬೇಕು. ನಂದು 11 ನಂಬರ್ ಇದೆ. ಒಂದು ಮ್ಯಾಜಿಕ್ ರಿಂಗ್ ಮಾಡಿಕೊಂಡು ಎರಡು ಚೈನ್ ಹಾಕ್ಕೊಳ್ಳಿ. 2 ಚೈನು, 4 ಡಬಲ್ ಕ್ರೋಶ. ಇವಾಗ 2 ಆಯಿತು. ಚೈನ್ ಹಾಕ್ಕೊಂಡಿದ್ದಿಲ್ಲ ಅದನ್ನು ಹಿಡಿದು 3, 4 ಈ ಥರ 14 ಹಾಕ್ಕೊಳ್ಳಿ. ಇಲ್ಲಿ ನೋಡಿ 14 ಆಯಿತು. ಈಗ ಮ್ಯಾಜಿಕ್ ರಿಂಗ್ನ ಕ್ಲೋಸ್ ಮಾಡ್ಕೊಳ್ಳಿ. 3 ಚೈನ್ ಹಾಕಿದ್ವಲ್ಲ, ಅಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿ. 2 ಚೈನು, 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ. ಇದೇ ಥರ ಒಂದರಲ್ಲಿ 2 ಡಬಲ್ ಕ್ರೋಶ ಹಾಕಿ ಟೋಟಲ್ 28 ಡಬಲ್ ಕ್ರೋಶನ ಹಾಕ್ಕೊಳ್ಳಿ. ಟೋಟಲಾಗಿ 28 ಡಬಲ್ ಕ್ರೋಶ ಹಾಕ್ಕೊಂಡು ಈ ರೌಂಡನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಸೆಕೆಂಡ್ ರೌಂಡ್ 28 ಹಾಕ್ಕೊಂಡಿದ್ದೀನಿ. ಇಲ್ಲಿ ಜಾಯಿನ್ ಮಾಡ್ಕೊಂಡು ಬಿಡೋಣ ಸ್ಲಿಪ್ ಸ್ಟಿಚ್ ಹಾಕಿ. ನೆಕ್ಸ್ಟ್ ರೌಂಡಲ್ಲಿ ಮತ್ತೆ 2 ಚೈನು, 2 ಡಬಲ್ ಕ್ರೋಶ ಹಾಕ್ಕೊಳ್ಳಿ ಒಂದೇ ಪ್ಲೇಸಲ್ಲಿ. ಆಮೇಲೆ 1 ಡಬಲ್ ಕ್ರೋಶ, ಆಮೇಲೆ ಮತ್ತೆ 2 ಡಬಲ್ ಕ್ರೋಶ ಒಂದೇ ಪ್ಲೇಸಲ್ಲಿ. ಮತ್ತು ನೆಕ್ಸ್ಟು 1 ಡಬಲ್ ಕ್ರೋಶ, ಅದರ ನೆಕ್ಸ್ಟು 2 ಡಬಲ್ ಕ್ರೋಶ ಒಂದೇ ಪ್ಲೇಸಲ್ಲಿ. ಇದೇ ಪ್ಯಾಟರ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೌಂಡಲ್ಲಿ 2 ಚೈನು, ನೆಕ್ಸ್ಟ್ ಚೈನಲ್ಲಿ 1 ಡಬಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ 1 ಡಬಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ 2 ಡಬಲ್ ಕ್ರೋಶ, ಅದರ ನೆಕ್ಸ್ಟ್ ಚೈನಲ್ಲಿ 1 ಡಬಲ್ ಕ್ರೋಶ, ಅದರ ನೆಕ್ಸ್ಟು 1 ಡಬಲ್ ಕ್ರೋಶ, ಅದರ ನೆಕ್ಸ್ಟಲ್ಲಿ 2 ಡಬಲ್ ಕ್ರೋಶ. ಈ ಥರ ಈ ಪ್ಯಾಟರ್ನ ಈ ರೌಂಡನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. 4th 56 ನಮಗೆ ಡಬಲ್ ಕ್ರೋಶಗಳು ಆಗಬೇಕು. 56 ಇದೇ ಥರ ಇದನ್ನು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ 56 ಹಾಕ್ಕೊಂಡಿದ್ದೀನಿ. ಒಂದೆರಡು ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಆದರೆ ಸರ್ಕಲ್ ಕರೆಕ್ಟಾಗಿ ಬರಬೇಕು. ಈ ಥರ ಪೋಟ್ಲಿ ಥರ ಬಂದರೆ ಕರೆಕ್ಟಾಗಿ ಬರೋಲ್ಲ. ಸೊ ಅದಕ್ಕೋಸ್ಕರ ಕೌಂಟ್ ಮಾಡಿ ಕರೆಕ್ಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಬೇರೆ ಕಲರ್ನ ಜಾಯಿನ್ ಮಾಡಿಕೊಂಡು ಬಾರ್ಡರ್ ಮಾಡ್ಕೊಳ್ಳೋಣ. ಇಲ್ಲಿ ವೈಟ್ ಕಲರ್ ತೊಗೊಂಡಿದ್ದೀನಿ. ನೀವು ಎಲ್ಲೋನೂ ಹಾಕ್ಬೋದು, ರೆಡ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಲ್ಲೋ, ಆರೆಂಜ್ ಯಾವುದಾದ್ರೂ ಹಾಕ್ಕೊಳ್ಳಿ. ಇಲ್ಲಿ ನಾವು 1 ಚೈನು, ನೆಕ್ಸ್ಟು ಚೈನಲ್ಲಿ ಹಾಕಿ ಒಂದು ಸ್ಲಿಪ್ ಸ್ಟಿಚ್ಚು, ಒಂದು ಚೈನು ಇಲ್ಲಿ ಹಾಕಿಬಿಟ್ಟು ತಗೊಂಡು ಸ್ಲಿಪ್ ಸ್ಟಿಚ್ಚು, ಒಂದು ಚೈನು ಇಲ್ಲಿ ಹಾಕ್ಕೊಂಡು ಲೂಪ್ ತೊಗೊಂಡು ಲೂಪ್ನ ತೆಗೆದುಬಿಡೋದು, ಸ್ಲಿಪ್ ಸ್ಟಿಚ್ ಹಾಕಬೇಕು. ಅದೇ ಥರ ನೆಕ್ಸ್ಟ್ 1 ಚೈನ್ ಹಾಕ್ಕೊಳ್ಳಿ, ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ, 1 ಚೈನ್ ಹಾಕ್ಕೊಳ್ಳಿ, ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಈ ಪೂರ್ತಿ ರೌಂಡನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡಿ. ಆವಾಗ ಈ ಥರ ಡಿಸೈನ್ ಬರುತ್ತೆ. ಇದನ್ನು ಜೊತೆಗೆ ನಾವು ಸೇರಿಸ್ಕೊಂಡು ಹೋಗ್ಬೋಣ. ದಾರನ ಈ ಥರ ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಫಿನಿಶಿಂಗಿಗೆ ಬಂದಿದ್ದೀನಿ. ಸೇಮ್ ಅದೇ ಥರ ಹಾಕ್ತಾ ಹೋಗಿ. ಸೊ ಇನ್ನೊಂದು ಸರಿ ಹೇಳ್ತೀನಿ ನೋಡಿ. 1 ಚೈನ್ ಹಾಕ್ಕೊಳ್ಳಿ, ಇಲ್ಲಿ ಹಾಕ್ಕೊಂಡು ಲೂಪ್ ತಗೊಂಡು ಈ ಥರ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. 1 ಚೈನು, ಒಂದು ಸ್ಲಿಪ್ ಸ್ಟಿಚ್ಚು, 1 ಚೈನು, ಒಂದು ಸ್ಲಿಪ್ ಸ್ಟಿಚ್ಚು, 1 ಚೈನು, ಒಂದು ಸ್ಲಿಪ್ ಸ್ಟಿಚ್ಚು, 1 ಚೈನು, ಒಂದು ಸ್ಲಿಪ್ ಸ್ಟಿಚ್ಚು. ಈ ಥರ ಹಾಕ್ಕೊಂಡು ಇಲ್ಲಿ ಲಾಸ್ಟಲ್ಲಿ ಜಾಯಿನ್ ಮಾಡ್ಕೊಂಡ್ಬಿಡಿ. ಈ ಥರ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ.
ಈ ಥರ ಫೋಲ್ಡ್ ಮಾಡಿ ಈ ಥರ ಕಟ್ಕೊಂಬಿಡಿ ಬಿಗಿಯಾಗಿ. ಈಗ ನಿಧಾನವಾಗಿ ಈ ಥರ ಓಪನ್ ಮಾಡಿ ನೋಡಿ, ಈ ಥರ ಫ್ಲವರ್ ಥರ ಆಗುತ್ತೆ. ಇದಕ್ಕೆ ಕೆಳಗಡೆ ನಾವು ಎಲೆ ಥರ ಮಾಡೋಣ. ಇಲ್ಲಿ ಒಂದು ಮ್ಯಾಜಿಕ್ ರಿಂಗ್ ಮಾಡ್ಕೊಳ್ಳಿ, 2 ಚೈನ್ ಹಾಕ್ಕೊಳ್ಳಿ, ಆಮೇಲೆ 15 ಡಬಲ್ ಕ್ರೋಶ ಹಾಕ್ಕೊಳ್ಳಿ, 15 ಡಬಲ್ ಕ್ರೋಶ ಹಾಕ್ಕೊಳ್ಳಿ, ಒಂದು 2 3 4 5 6 7 8 9 10 11 12 13 14 15. ಸೊ ಈ ಥರ 15 ಹಾಕ್ಕೊಂಡು ಮ್ಯಾಜಿಕ್ ರಿಂಗ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಆ ಫಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡ್ಕೊಳ್ಳೋಣ. ಈಗ 5 ಚೈನ್ ಹಾಕ್ಕೊಳ್ಳಿ, 1 2 3 4 5. ಫಸ್ಟ್ ಒನ್ ಬಿಟ್ಟು ನೆಕ್ಸ್ಟ್ ಒನ್ಗೆ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ, ನೆಕ್ಸ್ಟ್ ಚೈನ್ಗೆ ಒಂದು ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ, ನೆಕ್ಸ್ಟ್ ಚೈನ್ಗೆ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ, ಅದರ ನೆಕ್ಸ್ಟ್ ಚೈನ್ಗೆ ಈ ಥರ 2 ಸತಿ ತೊಗೊಂಡು ಒಂದು ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳಿ. 2 ಟೈಮ್ ತೆಗೀರಿ, ಮತ್ತು 2 ಟೈಮ್ ತೆಗೀರಿ, ಮತ್ತು 2 ಟೈಮ್. ಈ ಥರ ಇದು ಟ್ರಿಪಲ್ ಕ್ರೋಶ. ನೋಡಿ, ಇಲ್ಲಿ ಸಿಂಗಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ, ಡಬಲ್ ಕ್ರೋಶ, ಇದು ಟ್ರಿಪಲ್ ಕ್ರೋಶ. ಇಲ್ಲಿ ಆಮೇಲೆ 1-2 ಚೈನ್ನ ಸ್ಕಿಪ್ ಮಾಡಿ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿ. ಈ ಥರ ನೆಕ್ಸ್ಟ್ ಚೈನಿಗೆ ಹೋಗಿ ಇಲ್ಲಿ ಮತ್ತೆ 5 ಚೈನು, 2 3 4 5. ಫಸ್ಟ್ ಚೈನ್ ಬಿಟ್ಟು ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶ, ಒಂದು ಹಾಫ್ ಡಬಲ್ ಕ್ರೋಶ, ಒಂದು ಡಬಲ್ ಕ್ರೋಶ, ಒಂದು ಟ್ರಿಪಲ್ ಕ್ರೋಶ. ಈ ಥರ ಹಾಕಿ ಇಲ್ಲಿ 2 ಚೈನ್ನ ಸ್ಕಿಪ್ ಮಾಡಿ 3ನೇ ಚೈನ್ಗೆ ಜಾಯಿನ್ ಮಾಡ್ಕೊಳ್ಳಿ ಸ್ಲಿಪ್ ಸ್ಟಿಚ್ ಹಾಕಿ. ನೆಕ್ಸ್ಟ್ ಚೈನ್ಗೆ ಹೋಗಿ 5 ಚೈನ್ ಹಾಕಿ 2 1 2 3 4 5. ಫಸ್ಟ್ ಚೈನ್ನ ಬಿಟ್ಟು ಇಲ್ಲಿಂದ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ, ಒಂದು ಹಾಫ್ ಡಬಲ್ ಕ್ರೋಶ, ಒಂದು ಡಬಲ್ ಕ್ರೋಶ, ಒಂದು ಟ್ರಿಪಲ್ ಕ್ರೋಶ. ಇಲ್ಲಿ 2 ಚೈನ್ನ ಸ್ಕಿಪ್ ಮಾಡಿ 3ನೇ ಪ್ಲೇಸಲ್ಲಿ
ಸ್ಟೆಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿ. ನೆಕ್ಸ್ಟ್ ಚೈನಲ್ಲಿ ಹೋಗಿ ಜಾಯಿನ್ ಮಾಡಿಕೊಂಡು 5 ಚೈನ್ ಹಾಕ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶಾ, ಒಂದು ಹಾಫ್ ಡಬಲ್ ಕ್ರೋಶಾ, ಒಂದು ಡಬಲ್ ಕ್ರೋಶಾ, ಒಂದು ಟ್ರಿಪಲ್ ಕ್ರೋಶಾ, ಲಾಸ್ಟಲ್ಲಿ ಜಾಯಿನ್ ಮಾಡಿ. ನೋಡಿ ಸ್ಟಾರ್ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದನ್ನು ಇದಕ್ಕೆ ಜಾಯಿನ್ ಮಾಡ್ಕೊಳ್ಳೋಣ. ಒಂದು ನಾಟ್ ಹಾಕ್ಕೊಂಡು ಸೆಂಟ್ರಲ್ಲಿ ಸೊ ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಈ ಥರ ಜಾಯಿನ್ ಮಾಡಿ ಲಾಸ್ಟಲ್ಲಿ ಇಲ್ಲಿ ಸೆಂಟರಿಂದ ದಾರ ಹೊರಗಡೆ ಬರಂಗೆ ಮಾಡಿ ನಿಮ್ಮ ರೋಸ್ ಫ್ಲವರ್ ರೆಡಿ ಆಗುತ್ತೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.